Today is 26th January 2026, our 77th Republic Day. But have we truly earned our freedom? I am Chaitra, narcissistic abuse recovery coach and also certified counseling psychologist. Dear friends, I have a small letter for you from the bottom of my heart. As citizens, we earned freedom as a nation, but true freedom is freedom of the mind. Injustice, corruption, and crimes against women still continues, and innocent men, children, and animals, and also along with our nature, because our thoughts are still not free. As a counseling psychologist and narcissism recovery coach, it's hard for me to stay silent because most problems in our society begin with narcissism. If you are stuck in a toxic relationship or concerned about social injustice, join this community. Awareness is the first step to healing. True republic means the courage to raise your voice, the strength to stand for truth, and the heart to live for humanity. Let's hold on to hope that we can rise, think free, and spread the light. Wishing you all a very happy 77th Republic Day. God bless you all. ಇವತ್ತು ಜನವರಿ 26, 2026 77ನೇ ಗಣರಾಜ್ಯೋತ್ಸವದ ದಿನ. ಆದ್ರೆ ನಿಜವಾಗ್ಲೂ ನಾವು ಸ್ವಾತಂತ್ರ್ಯ ಪಡೆದಿದೀವ? ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ಟಿಫೈಡ್ ಸೈಕಾಲಜಿಸ್ಟ್, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ಸೊ ಭಾರತೀಯರಾಗಿ ನಾವು ದೇಶದ ಸ್ವಾತಂತ್ರ್ಯ ಪಡೆದಿದೀವಿ ನಿಜ. ಸೊ ಇವತ್ತು ನನ್ನ ಹೃದಯದಿಂದ ಒಂದು ಸಣ್ಣ ಪತ್ರ ಇದೆ, ಅದನ್ನ ಓದೋದಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ತಾನೇ ಹೇಳಿದ ಹಾಗೆ ಭಾರತೀಯರಾಗಿ ನಾವು ದೇಶವಾಗಿ ಸ್ವತಂತ್ರವನ್ನ ಪಡೆದಿದೀವಿ, ಆದ್ರೆ ನಿಜವಾದ ಸ್ವತಂತ್ರವನ್ನ ಪಡೆದಿದೀವಾ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅದು ಮನಸ್ಸಿನ ಸ್ವಾತಂತ್ರ್ಯ ಆಗಿರುತ್ತೆ. ನಿಜವಾದ ಸ್ವಾತಂತ್ರ್ಯ ಅಂತ ಅಂದ್ರೆ ಮನಸ್ಸಿನ ಸ್ವಾತಂತ್ರ್ಯ ಆಗಿರುತ್ತೆ. ಅನ್ಯಾಯ, ಭ್ರಷ್ಟಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯ, ಅಷ್ಟೇ ಯಾಕೆ ಮುಗ್ಧ ಗಂಡಸರ ಮೇಲೆ ಕೂಡ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಪ್ರಾಣಿ ಪಕ್ಷಿಗಳ ಮೇಲೆ, ಪ್ರಕೃತಿಯ ಮೇಲೆ ದೌರ್ಜನ್ಯ. ಯಾಕಂದ್ರೆ ನಮ್ಮ ಆಲೋಚನೆಗಳು ಇನ್ನೂ ಬಂಧಿತವಾಗಿದೆ. ನಾನೊಬ್ಬ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಆಗಿ ಮೌನವಾಗಿರೋದು ಕಷ್ಟ ಸಾಧ್ಯ. ಯಾಕಂದ್ರೆ ನಮ್ಮ ಸಮಾಜದ ಬಹುತೇಕ ಸಮಸ್ಯೆಗಳ ಬೇರು ನಾರ್ಸಿಸಿಸಂ ನಲ್ಲಿ ಇದೆ. ನೀವು ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಸಿಲುಕಿಕೊಂಡಿದ್ರೆ ಅಥವಾ ಸಮಾಜದ ಅನ್ಯಾಯದ ಬಗ್ಗೆ ಕಳವಳ ಇದ್ರೆ ನನ್ನ ಕಮ್ಯುನಿಟಿಗೆ ಜಾಯಿನ್ ಆಗಿ ತಪ್ಪದೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಫಾಲೋ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಚೈತ್ರ PVK ಅಂತ ಇದೆ, ಕೌನ್ಸಿಲಿಂಗ್ ಸರ್ವಿಸ್ ಅಂತ ಇನ್ನೊಂದು ಪೇಜ್ ಇದೆ, ಇಂಗ್ಲಿಷ್ಗೆ ಮತ್ತೊಂದು ಪೇಜ್ ಇದೆ, ಚೆಕ್ ಮಾಡಿ. ಪಾಸಿಟಿವ್ ವೈಬ್ಸ್ ಕರ್ನಾಟಕ ಫಾಲೋ ಮಾಡಿ. ಅರಿವೇ ಚೇತರಿಕೆಯ ಮೊದಲ ಹೆಜ್ಜೆ. ನಿಜವಾದ ಗಣರಾಜ್ಯ ಅಂತಂದ್ರೆ ಧ್ವನಿಯನ್ನ ಎತ್ತಿ ಹಿಡಿಯುವಂತಹ ಧೈರ್ಯ, ನ್ಯಾಯಕ್ಕಾಗಿ ನಿಲ್ಲುವಂತಹ ಶಕ್ತಿ ಮತ್ತು ಮಾನವೀಯತೆಯ ಪರವಾಗಿ ಬದುಕುವಂತಹ ಮನಸ್ಸು. ಒಂದು ಭರವಸೆ ಇಟ್ಕೊಳ್ಳೋಣ, ನಾವೆಲ್ಲರೂ ಬದಲಾಗಬಹುದು, ಬೆಳಕು ಹರಡಬಹುದು ಅಂತ. 77ನೇ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ಧನ್ಯವಾದಗಳು.